ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ಇಲ್ಲಿ ಬಂದ ಮೇಲೆ ನಮಗೆ ಒಳ್ಳೆಯದಾಗಿದೆ, ಮತ್ತು ನಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಿದೆ. ನಾವೇನು ಅನ್ಕೊಂಡಿದ್ದೀವಿ ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ತಾಯಿ. ಮತ್ತು ಅಲ್ಲಿಂದ ಬರುವಂಥ ಭಕ್ತಾದಿಗಳಿಗೂ ನೆರವೇರಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಎಲ್ಲರೂ ಇಲ್ಲಿಗೆ ಜನಸಂಪರ್ಕ ಅಷ್ಟೊಂದಿದೆ. ಅದನ್ನು ಬಿಟ್ಟರೆ ನಮಗೆ ವೈಬ್ರೇಷನ್ ಆಗಿದೆ, ಅದರಿಂದ ನಾವು ಬಿಡಲ್ಲ, ಬರ್ತಾ ಇರ್ತೀವಿ. ನಮಗೆ ನಮ್ಮ ಮಗಳು ಸೂಸೈಡ್ ಆಗಿಬಿಟ್ರೆ ಮೇಡಮ್, ಆವಾಗಿಂದ ನಾನು ಇಲ್ಲಿಗೆ ಎಂಟ್ರಿ ಆದೆ. ನಾನು ದುಃಖದಲ್ಲಿದ್ದೆ, ಬಂದಮೇಲೆ ನನಗೊಂದು ವೈಬ್ರೇಷನ್ ಆಯಿತು, ನಾನು ಚೆನ್ನಾಗಿದ್ದೀನಿ. ಹಾಗಾಗಿ ನಾನು ಬರ್ತಾ ಇರ್ತೀನಿ ಮೇಡಮ್. ಬೇರೆಯವ್ರ ಕಡೆಯಿಂದ ಸೂಸೈಡ್ ಆಗಿಬಿಟ್ಟಿದ್ರು, ಹಾಗಾಗಿ ನಾನು ಬರ್ತಾ ಇದ್ದೀನಿ. ನಂಗೆ ಒಳ್ಳೇದಾಗಿದೆ, ಮತ್ತೊಬ್ರಿಗೂ ಒಳ್ಳೇದಾಗಿದೆ. ಈಗ ಕಾವೇರಿ ಅಂತ ಬ್ಯಾಡ್ಗಿಯಿಂದ ನಾನು ಸೆಕೆಂಡ್ ಟೈಮ್ ಬರ್ತಿರೋದು. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಫಸ್ಟ್ ಟೈಮು ಹಿಂಗೆ ದೇವಸ್ಥಾನ ಚೆನ್ನಾಗೈತೆ ಬಾ ಅಂತ ಅಂದ್ಬಿಟ್ಟು. ಇದು ಸೆಕೆಂಡ್ ಟೈಮ್ ನಾನು ಬರ್ತಿರೋದು. ಫಸ್ಟ್ ಟೈಮ್ ಬಂದಾಗ ಕ್ವಶನ್ಸ್ ಏನು ಕೇಳ್ತಾರಲ್ಲ, ಆ ಥರ ಮನ್ಸಲ್ಲಿ ಅನ್ಕೊಂಡಿರೋದು ಅವರೇ ಗುರುಗಳೇ ಹೇಳ್ಬಿಡ್ತಾರೆ. ಇದು ಸೆಕೆಂಡ್ ಟೈಮ್ ಅಲ್ವಾ, ಅವ್ರು ಮಡ್ಲಕ್ಕೆ ಏನು ಕಟ್ಟಕ್ಕೆ ಹೇಳಿದ್ರು. ಸೆಕೆಂಡ್ ಟೈಮ್ ಬಂದಾಗ ತಗೊಂಡು ಬನ್ನಿ ಅಂತ. ಬಟ್ ಇವತ್ತು ಹುಣ್ಣಿಮೆ ಅಲ್ವಾ, ತುಂಬ ಜನ ಇದ್ದಾರೆ. ಬಟ್ ಒಳ್ಳೆ ದರ್ಶನ ಆಯ್ತು ತಾಯಿದು, ಚೆನ್ನಾಗಿತ್ತು. ಬಂದು ಹೋದಾಗಿಂದ ಚೆನ್ನಾಗಿ ಅನಿಸ್ತೈತೆ. ಬಿಸ್ನೆಸ್ಸಲ್ಲೆಲ್ಲ ಸ್ವಲ್ಪ ಬೆಟರ್, ಅಂದರೆ ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ಹಾವೇರಿ ಡಿಸ್ಟ್ರಿಕ್ಟ್ ಬ್ಯಾಡ್ಗೆ ಗೊತ್ತಲ್ವಾ, ಅಲ್ಲಿಂದ ಇವಾಗ ಆರ್ಡರ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಅಂದ್ರೆ ತಾಯಿಗೆ ಅನ್ಕೊಂಡ್ರೆ ಓಕೆ ಚೆನ್ನಾಗಾಗುತ್ತೆಲ್ಲ ಅಂತ. ಸುಮಾರು 3 ವಾರ ಆಯಿತು ಈ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದು. ಇಲ್ಲಿ ತುಂಬ ಪಾಸಿಟಿವ್ ಫೀಲ್ ಇದೆ. ಫಸ್ಟ್ ಟೈಮ್ ಬಂದಾಗ ಗೋಶಾಲೆ ಎಲ್ಲ ನೋಡಿ ಮನಸ್ಸಿಗೆ ತುಂಬ ಶಾಂತಿ ಸಿಕ್ತು. ಆಗಿಂದ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಬರ್ತಾ ಇದ್ದೀವಿ. ತುಂಬ ಒಳ್ಳೇದಾಗುತ್ತೆ ಅನಿಸುತ್ತೆ. ಎಲ್ಲರೂ ಬನ್ನಿ. ವಿದ್ಯಾ ಚೌಡೇಶ್ವರ ದೇವಸ್ಥಾನ ಬಂದ ನಂತರ ನಮಗೆ ಮನೆ ಹೊಲ ಗದ್ದೆ ಹೆಸರೆಲ್ಲ ಆಗಿದೆ. ನಂತರ ನನ್ನ ಮಗ ಗಾಡಿಯನ್ನು ತಗೊಂಡಿದ್ದಾರೆ. ನಮಗೆ ಇಲ್ಲಿ ಬಂದ ಬಳಿಕ ಹರಕೆ ಹೊತ್ತು ಉಡಿ ತುಂಬಿ ಮಡ್ಲಕ್ಕಿ ತುಂಬಿ ನಾವು ಹೋಗಿದ್ದೇವೆ. ನಮಗೆಲ್ಲ ಆನಂದದ ಈಗ 1 ವರ್ಷದಿಂದ ಬರ್ತಾ ಇದ್ದೇವೆ. ಒಳ್ಳೆಯದಾಗಿದೆ, ಮನಸ್ಸಿಗೆ ಸಮಾಧಾನ ಶಾಂತಿ ಎಲ್ಲ ಆಗಿದೆ. ಟಿ ದಾಸರಳ್ಳಿ ಪಿಣ್ಯ ಹತ್ರ ಆಗಲೇ 3 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ಬಂದು ನಾವು ಬೇಡ್ಕೊಂಡ್ವಿ, ನಮಗೆ ಒಳ್ಳೇದಾಯಿತು. ನಮಗೆ ಒಳ್ಳೇದು ಮಾಡ್ತಾ ಇದೆ, ಆಯಿತು, ಒಳ್ಳೇದಾಗ್ತಾ ಇದೆ. ನಮಗೆ ಮನೆಯಲ್ಲಿ ಶಾಂತಿ ಸಿಗಬೇಕು, ನಮಗೆ ಮಕ್ಕಳಿಗೆ ಒಳ್ಳೇದಾಗಬೇಕು, ಮತ್ತು ನಮ್ಮ ಮಗನಿಗೆ ಆರೋಗ್ಯ, ಆಯಸ್ಸು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ, ಮತ್ತು ಆಸ್ತಿ ಬಗ್ಗೆ ಇದು ಮಾಡಿದ್ವಿ. ಅದೆಲ್ಲ ಒಳ್ಳೇದಾಗ್ತಾ ಇದೆ. ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ನಾವು ಆ್ಯಕ್ಚುಲಿ ನಮ್ಮ ವೈಫ್ ಅವರು ಶಿ ಈಸ್ ಕಮಿಂಗ್ ಫ್ರಮ್ ಲಾಸ್ಟ್ 2 years. ನಾವು 8 months ಬ್ಯಾಕ್ ಮದುವೆ ಆಗಿರೋದು. ಅವರು ಕರ್ಕೊಂಬರ್ತಾರೆ. ನಮ್ಮ ವೈಫ್ ಅವ್ರ ಸ್ವಲ್ಪ ಹರಕೆ ಇದೆ, ಅವರು ತೀರಿಸ್ತಾ ಇದ್ದಾರೆ. ಆಯಿತು, ಅದೇ ಅವ್ರದ್ದು ಮದುವೆ ಆಗಬೇಕು ಅಂತ ಇತ್ತು. ಆ್ಯಕ್ಚುಲಿ ದಟ್ ವಾಸ್ ಅ ಮಿರಾಕಲ್. ಆ್ಯಕ್ಚುಲಿ ಅವ್ರು ಹೇಳ್ತಾ ಇದ್ರು, ಏನೋ ಹರಕೆ ಹೊತ್ಕೊಂಡು ಒಂದು ಮಂತಲ್ಲೇ ಏನೋ ಇದೆಲ್ಲ ಮಾತುಕತೆ, ನಮ್ಮ ಮದುವೆ ಎಲ್ಲ ಫಿಕ್ಸ್ ಆಯಿತು, ಒಳ್ಳೇದಾಯಿತು ಅಂತ ಹೇಳ್ತಾ ಇದ್ರು. ನಾವು ಬೆಂಗಳೂರಿಂದ, ನಮ್ಗೆ ಒಳ್ಳೇದಾಗಿದೆ. ಇಲ್ಲಿ ಬಂದಮೇಲೆ ನಮ್ಗೆ ಒಳ್ಳೇದಾಗಿದೆ. ನಮ್ಮ ಹುಡುಗರು ಕೆಲಸ ಇರಲಿಲ್ಲ, ಕೆಲಸ ಸಿಕ್ಕಿದೆ, ನಮ್ಗೆ ಒಳ್ಳೇದಾಗಿದೆ. ಇಲ್ಲಿ ಸತ್ಯ ಇದೆ, ಇಲ್ಲಿ ಖಂಡಿತ ಬರ್ಬೋದು. ಬಂದು ನೀವು ಕೈ ಮುಗಿದು ನಂಬಿಕೆ ಇರಬೇಕು. ತಾಯಿ ಚೌಡೇಶ್ವರಿ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇದ್ರೆ ಖಂಡಿತ ಎಲ್ಲ ನಿಮ್ಮ ಕೆಲಸಗಳಾಗುತ್ತೆ.